ಲೋನ್ ಅಲ್ಲಿ ಗಾಡಿ ಹುಡುಕ್ತಿದ್ದೀರಾ ಬನ್ನಿ GS ಕಾರ್ ಒಳಗೆ ಅದೆಲ್ಲ ಝೀರೋ ಡೌನ್ ಪೇಮೆಂಟ್ ಮಾಡಿಸ್ಕೊಡ್ತೀನಿ. ಈ ಕಡೆ ಫುಲ್ ಲೈನ್ ನೋಡ್ಕೊಳ್ಳಿ, ಝೀರೋ ಡೌನ್ ಪೇಮೆಂಟ್ ಅಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿದ್ರೆ ಇನ್ನೂ ಒಳ್ಳೇದು ಸರ್. ಮ್ಯಾಗ್ ವಿಲ್ಸ್ ಗೆ ಕಾಸು ಆಗ್ಬಿಡುತ್ತೆ, ಆದ್ರೆ ಗಾಡಿ ಬೆಲೆನೂ ಇನ್ನೂ ಕಡಿಮೆ. ಎಷ್ಟಕ್ಕೆ ಬರ 4,25,000 ಕೊಡಿ ಸರ್. ಹೋಂಡಾ ಬ್ರಿಯೋ ತಗೊಂಡೋಗಿ ಮನೆಗೆ. 2.5 ಬಜೆಟ್ ಅಲ್ಲಿ ಗಾಡಿಗಳು ಹುಡುಕ್ತಿದ್ದೀರಾ ಬನ್ನಿ GS ಕಾರ್ ಒಳಗೆ. ಫಿಯಟ್ ಪುಂಟೋ ಲೋನ್ ಆಗ ಗಾಡಿ ಬರೀ 2,45,000ಕ್ಕೆ. ಚವರ್ಲೆಟ್ ಬಿಟ್ಟು 2,15,000 ಮಾಡಿಸ್ಕೊಡ್ತೀನಿ. ಅದು ಕೂಡ ಪೂರ್ತಿ ಲೋನ್ ಮಾಡಿಸ್ಕೊಡ್ತೀನಿ ಝೀರೋ ಡೌನ್ ಪೇಮೆಂಟ್ ಅಲ್ಲಿ. ಭಾರತದ ಶಿಫ್ಟ್ 2013 ಮಾಡಲ್ ಸರ್, 3,75,000ಕ್ಕೆ. ಮುಂದೆ ಬನ್ನಿ, ಇನ್ನೂ ಹೆಚ್ಚು ಕಡಿಮೆ ಮಾಡಿಕೊಡ್ತೀನಿ ಬರೀ ನಿಮ್ ಸಬ್ಸ್ಕ್ರೈಬರ್ ಗೆ ಮಾತ್ರ. ಮೈಲೇಜ್ ಬರುವ ಗಾಡಿಗಳು ತೀರಾ ಬನ್ನಿ GS ಕಾರ್ ಒಳಗೆ. i20 ಲೈಟ್ ಕೊಡ್ತೀನಿ, ಹ್ಯಾಚ್ ಬ್ಯಾಕ್ 2017 ಮಾಡಲ್ ಬರೀ 5,75,000ಕ್ಕೆ. ಅದ್ ಗಾಡಿ ಮತ್ತೊಂದು ಹುಡುಕ್ತೀರಾ ಬನ್ನಿ GS ಕಾರ್ ಒಳಗೆ. 2014 ಮಾಡಲ್ ಸಿಂಗಲ್ ಓನರ್ ಗಾಡಿ 3,95,000 ಕೊಡ್ತೀನಿ ಈ ಗಾಡಿನ. ರ್ಯಾಪಿಡ್ 2012 ಮಾಡಲ್ ಸಿಂಗಲ್ ಓನರ್ ಗಾಡಿ ಎಷ್ಟಕ್ಕೆ 3,75,000 ಕೊಡ್ತೀನಿ. ಮುಂದೆ ಬನ್ನಿ, ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತೀನಿ. ಮತ್ತೊಂದ್ಸರಿ ನಾವು ಇವತ್ತು GS ಕಾರ್ ಹೊರಡು ಬಂದಿದ್ದೀನಿ. ಏನಕ್ಕಂದ್ರೆ ಮತ್ತೊಂದ್ಸರಿ ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ ಒಳ್ಳೊಳ್ಳೆ ಕಾರ್ಗಳನ್ನ ಕೊಡ್ತಿದ್ದಾರೆ ಅನ್ಬೋದು. ಹಾಗೆ ಒಂದು ಹೊಸ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಹಾಗೆ ಸರ್ ಇರ್ತಾರೆ, ಸರ್ ನಾವು ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಂಡು. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಚೆನ್ನಾಗಿದ್ದೀರಾ? ತುಂಬಾ ಚೆನ್ನಾಗಿದೆ ಸರ್. ಓಕೆ ಸರ್, ಮತ್ತೊಂದ್ಸರಿ ಶೋರೂಮ್ ಹೆಸರು, ಲೊಕೇಶನ್ ಹೇಳಿ ಸರ್. ನಮ್ದು ಶೋರೂಮ್ ಹೆಸರು ಬಂದು GS ಕಾರ್ ಒಳಗು. ನಮ್ದು ಲೊಕೇಶನ್ ಬಂದ್ಬಿಟ್ಟು ಬನ್ನಾರಘಟ್ಟ ಮೇನ್ ರೋಡ್ ಅರಕೆರೆ ಸಿಗ್ನಲ್ ಹತ್ರ ಬಂದ್ಬಿಟ್ಟು ರೈಟ್ ತಗೊಂಡ್ಬಿಟ್ರೆ ಪ್ರೈಮ್ ಟೆಕ್ ಪಾರ್ಕ್ ಇದ್ರೆ ಅದ್ರ ಆಪೋಸಿಟ್ ನಮ್ದು ಗ್ಲಾಸ್ ಶೋರೂಮ್ ಕಾಣಿಸ್ಬಿಡುತ್ತೆ ಸರ್, GS ಕಾರ್ ಒಳಗೆ ಅಂತ. ಸೊ ಮೇನ್ ರೋಡ್ ಅಲ್ಲೇ ಇದೆ, ನಿಮ್ಗೆ ಆರಾಮಾಗಿ ಈಸಿಯಾಗಿ ಕಾಣಿಸ್ಬಿಡ್ಬೋದು. ಅದ್ರ ಅಪೋಸಿಟ್ ಇರುತ್ತೆ, ಕಾಣಿಸ್ಬಿಡುತ್ತೆ ನಿಮ್ಗೆ. ಸರ್ ಹಾಗೆ ಇವತ್ತು ಸ್ಟಾಕ್ ಎಷ್ಟಿದೆ ಸರ್ ಟೋಟಲ್? ಸರ್ ಆಲ್ಮೋಸ್ಟ್ ಒಂದು 15-16 ಗಾಡಿಗಳಿಂದ ಅವೈಲೇಬಲ್ ಇದೆ. ಆದ್ರೆ ಅದು ಕೂಡ ಎಲ್ಲಾ ಗಾಡಿಗಳು ಲೋ ಬಜೆಟ್ ಅಲ್ಲ, ಬಜೆಟ್ ಫ್ರೆಂಡ್ಲಿ ಮತ್ತೆ ಅದ್ರ ಕೂಡ ಲೋನ್ ಕೂಡ ಮಾಡಿಸ್ಕೊಡ್ತೀನಿ. ಅದು ಕೂಡ ಝೀರೋ ಡೌನ್ ಪೇಮೆಂಟ್ ಅಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿದ್ರೆ, ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ ಖಂಡಿತ ಮಾಡಿಸ್ಕೊಡ್ತೀನಿ. ಓಕೆ ಸರ್, ಇವತ್ತು ಸ್ಟಾರ್ಟಿಂಗ್ ಪ್ರೈಸ್ ಸರ್ ಸ್ಟಾರ್ಟಿಂಗ್ ಪ್ರೈಸ್ ಇವತ್ತು ನಿಮ್ಗೆ 1.5 ಇಂದ ಸ್ಟಾರ್ಟ್ ಆಗ್ಬಿಡುತ್ತೆ. 1.5 ಲಕ್ಷ 1.5 ಇಂದ ಸ್ಟಾರ್ಟ್ ಆಗುತ್ತೆ. ಎಂಡ್ ಇಲ್ಲ ಸರ್, 6 ಲಕ್ಷ 8 ಲಕ್ಷ ಯಾವ ಗಾಡಿ ಬೇಕು ಆ ಗಾಡಿನ ತಗೊಂಡ್ಬರ್ತೀವಿ. ಸ್ಟಾರ್ಟಿಂಗ್ 1 ಬೇಕಾ, ಇನ್ನೂ ಕಡಿಮೆ ಬೇಕಾ, ಅದ್ರಲ್ಲೂ ಕೂಡ ಮಾಡಿಸ್ಕೊಡ್ತೀವಿ. ಕಡಿಮೆನೂ ಸಿಗ್ತವೆ. 1.20 ಕೂಡ ನನ್ನ ಹತ್ರ ಅವೈಲೇಬಲ್ ಇದೆ ಸರ್. ಒಂದ್ಸರಿ ನಮ್ಮ ಕಸ್ಟಮರ್ ಗಳು ಕೇಳ್ತಿರ್ತಾರೆ, ನಂಗೆ ಆ ಗಾಡಿ ಬೇಕು ಈ ಗಾಡಿ ಬೇಕಂತ. ಆ ತರದೇ ತರಿಸ್ಕೊಡ್ತೀರಾ? 110% ಗಾಡಿ ನಿಮ್ಮ ಹತ್ರ ಇರೋ ಸ್ಟಾಕ್ ಅಲ್ಲಿ ಬಿಟ್ಟು ಬೇರೆ ಇದ್ರೆ ಸರ್ ಇಷ್ಟೇ ಗಾಡಿ ಅಂತ ಇಲ್ಲ, ನನ್ನ ಹತ್ರ ಟೋಟಲ್ ಆಗಿ 100 ಗಾಡಿಗಳು ಅವೈಲೇಬಲ್ ಇದೆ. ಯಾವ ಗಾಡಿ ಬೇಕು ಅಂತ. ಪಾರ್ಕಿಂಗ್ ಇಲ್ಲಿ ಸ್ವಲ್ಪ ಕಡಿಮೆ ಇದೆ, ಅದಕ್ಕೋಸ್ಕರ ನಾವು ಯಾರ್ಡಲ್ಲಿ ಇರ್ತೀವಿ. ಅಲ್ಲಿಂದ ಬೇಕಂದ್ರೆ ನಿಮ್ಗೆ ಅರೇಂಜ್ ಮಾಡಿ ಕೊಡ್ತೀನಿ. ಈ ಗಾಡಿ ಬೇಕಂತ ಹೇಳಿ ಸರ್, ಈ ಗಾಡಿನ ಅರೇಂಜ್ ಮಾಡ್ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ಎಲ್ಲಾನು ಗಾಡಿಗಳು ನೀವು ನೋಡ್ತಾ ಇರ್ಬೋದು. ಸೊ ಅದರಲ್ಲಿ ನಿಮ್ಗೆ ಇಲ್ಲದೇ ಇರೋ ಗಾಡಿಗಳು ಯಾವ್ದೋ ಒಂದು ಬೇಕಾಗಿತ್ತು ಅಂದ್ರೆ ನೀವು ಇವ್ರಿಗೆ ಕಾಲ್ ಮಾಡ್ಬಿಟ್ಟು, ನಂಬರ್ ಇರುತ್ತೆ, ಕಾಲ್ ಮಾಡಿ ಕೇಳಿದ್ರೆ ನಿಮ್ಗೆ ಅದನ್ನು ಕೂಡ ಅವರು ಅರೇಂಜ್ ಮಾಡ್ಕೊಡ್ತಾರೆ ಅನ್ಬೋದು. ಸರ್ ಹಾಗೆ ಲೋನ್ ಸರ್ ಲೋನ್ ನಿಮ್ಗೆ 2012 ಮಾಡಲ್ ಅಬೋವ್ ಆದ್ರೆ ನಿಮ್ಗೆ ಖಂಡಿತ ಲೋನ್ ಮಾಡಿಸ್ಕೊಡ್ತೀನಿ. ಇನ್ನು ಪ್ರೊಫೈಲ್ ಚೆನ್ನಾಗಿದ್ರೆ ಝೀರೋ ಡೌನ್ ಪೇಮೆಂಟ್ ಅಲ್ಲೂ ಮಾಡಿಸ್ಕೊಡ್ತೀನಿ ಖಂಡಿತ. ಸಿವಿಲ್ ಚೆನ್ನಾಗಿರ್ಬೇಕು. ಸೊ ಜಸ್ಟ್ ಅವ್ರು ಬಂದು ಗಾಡಿ ತಗೊಂಡೋಗೋದು, ಗಾಡಿ ತಗೊಂಡೋಗ್ಬೇಕು. ಇನ್ನು ಪ್ರೊಫೈಲ್ ಇನ್ನೂ ಒಳ್ಳೇದಿದ್ರೆ ಉಲ್ಟಾ ನಾವೇ ಕಾಸು ಕೊಟ್ಟು 20-30 ಸಾವಿರ ತಗೊಳ್ಳಿ ಸರ್, ಖರ್ಚಿಗೆ ಇಟ್ಕೊಳ್ಳಿ ಅಂತ ಕಳಿಸ್ತೀವಿ. ಆದ್ರೆ ಪ್ರೊಫೈಲ್ ನಿಮ್ ಮಾತಾಡೋದು ಮೇನ್ ಚೆನ್ನಾಗಿರ್ಬೇಕು. ಮೇನ್ ಪ್ರೊಫೈಲ್ ಚೆನ್ನಾಗಿರ್ಬೇಕು, ಸಿವಿಲ್ ಸ್ಕೋರ್ ಚೆನ್ನಾಗಿರ್ಬೇಕು, ಸ್ಯಾಲರಿ ಇದ್ರೆ ಇನ್ನೂ ಒಳ್ಳೇದು ಸರ್. ಓಕೆ ಸರ್. ಹಾಗೆ ಟ್ರಾನ್ಸ್ಫರ್ ಚಾರ್ಜಸ್, ಕಮಿಷನ್ ಸರ್ ಈ ವಿಡಿಯೋದಲ್ಲಿ ನಿಮ್ಗೆ ಟ್ರಾನ್ಸ್ಫರ್ ಚಾರ್ಜಸ್ ಏನು ಇರಲ್ಲ, ಕಮಿಷನ್ ಏನಿರಲ್ಲ. ಥರ್ಡ್ ಪಾರ್ಟಿ ಕಮಿಷನ್, ಇದು ಕೊಡಿ ಅದು ಕೊಡಿ. ಗಾಡಿ ಬೆಲೆ ಹೇಳಿದೀನಿ, ಆ ಬೆಲೆ ಫೈನಲ್ ಅಂದ್ರೆ ಫೈನಲ್. ಸೊ ಒಂದ್ ಗಾಡಿ ಎಷ್ಟು ಬೆಲೆ ಮುಗಿದಿದೆ ಅದೇ ಫೈನಲ್ ಎತ್ಕೊಂಡು 100% ಗಾಡಿನ ತಗೊಂಡೋಗ್ಬಿಡಿ. ಅದು ಇದು ಎಕ್ಸ್ಟ್ರಾ ಚಾರ್ಜಸ್ ಏನು ಚಾರ್ಜಸ್ ಇಲ್ಲ. ಸರಿ ಸರ್, ಹಾಗಾದ್ರೆ ವಿಡಿಯೋ ಶುರು ಮಾಡೋಣ. ಬನ್ನಿ ಸರ್, ಶುರು ಮಾಡ್ಬಿಡು. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಇದೆ ಮೋಟರ್ ಸೈಕಲ್ ಲೈಫ್ ಕನ್ನಡ ಅಂತ, ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸರ್ ಇವತ್ತಿನ ಫಸ್ಟ್ ಗಾಡಿ ಬಂದ್ಬಿಟ್ಟು ಚವರ್ಲೆಟ್ ಆವಿಯೋ. ಕಡಿಮೆ ಬಜೆಟ್ ಅಲ್ಲಿ ಗಾಡಿಗಳು ಹೋಗ್ತಿದ್ರ ಅಂದ್ರೆ ಲೋ ಬಜೆಟ್ ಅಲ್ಲಿ ಬನ್ನಿ GS ಕಾರ್ ಒಳಗೆ ನಮ್ಮ ಹತ್ರ ಇದೆ. ಇದು ಬರೇ ಆಚೆ ನಿಂತ್ಬಿಟ್ಟಿಗೆ ರೋಡ್ ಸೈಡ್ ನಿಂತಿರಕ್ಕೆ ಅದಕ್ಕೋಸ್ಕರ ಗಲೀಜ್ ಆಗ್ಬಿಟ್ಟಿರೋದು ಸರ್ ಇದು. ಸರ್ ಡೀಟೇಲ್ಸ್ ಇದೆ ಸರ್. ಇದು ಡೀಟೇಲ್ಸ್ ಬಂದ್ಬಿಟ್ಟು 2006 ಮಾಡಲ್, ಸೆಕೆಂಡ್ ಓನರ್, 1,20,000 ರೆಕಾರ್ಡೆಡ್ ಕಿಲೋಮೀಟರ್ ಡ್ರೈವನ್ ಆಗಿದೆ. ಚವರ್ಲೆಟ್ ಆವಿಯೋ LS ವೇರಿಯಂಟ್. ಹಿಂದೆಗಡೆ ಸ್ಪೈಲರ್, ನಿಮ್ಗೆ ಮ್ಯಾಗ್ವಿಲ್ಸ್ ಕೂಡ ಅವೈಲೇಬಲ್ ಇದೆ ಸರ್ ಇದರಲ್ಲಿ. ಇದು ರೋಡ್ ಸೈಡ್ ಡಸ್ಟ್ ಆಗಿದೆಯಲ್ವಾ ಸರ್? ಖಂಡಿತ ಸರ್, ಇದರಲ್ಲಿ ಫುಲ್ ಧೂಳ್ ಜಾಸ್ತಿ ಇಲ್ಲಿ ರೋಡ್ ಸೈಡ್, ಅದಕ್ಕೋಸ್ಕರ ಗಲೀಜ್ ಆಗ್ಬಿಟ್ಟಿದೆ. ಡೆಲಿವರಿ ಟೈಮ್ ನಿಮ್ಗೆ ಫುಲ್ ವಾಶ್ ಮಾಡಿ, ರಬ್ಬಿಂಗ್ ಪಾಲಿಶ್ ಮಾಡಿ, ಕ್ಲೀನ್ ಮಾಡಿ ಕೊಡ್ತೀವಿ ಗಾಡಿ. ಸರ್ ಹಾಗೆ ಫೀಚರ್ಸ್ ಹೇಳಿ ಸರ್. ಫೀಚರ್ಸ್ ಇದರಲ್ಲಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಬರುತ್ತೆ. ಲೆದರ್ ಸೀಟ್ ಕವರ್ಸ್ ಹಾಕ್ಸಿದಾರೆ ಕಸ್ಟಮರ್, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಆದ್ರೆ ಮ್ಯಾಗ್ವಿಲ್ಸ್ ಕೂಡ ಅವೈಲೇಬಲ್ ಇದೆ ಇದರಲ್ಲಿ. ಗಾಡಿ ತುಂಬಾ ಸಖತ್ತಾಗಿ ಮೇಂಟೈನ್ ಆಗಿದೆ. ಕಡಿಮೆ ಬಜೆಟ್ ಅಲ್ಲಿ ಯಾರಾದ್ರೂ ಗಾಡಿ ಹುಡುಕ್ತಿದಾರ ಅಂದ್ರೆ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು ಸರ್ ಇದು. ಸರ್ ಪ್ರೈಸ್ ಸರ್ ಇದು ಫೈನಲ್ ಆಗಿ ನಿಮ್ ಸಬ್ಸ್ಕ್ರೈಬರ್ ಗೆ 1,50,000ಗೆ ಫೈನಲ್ 100% ಸರ್. ಫೈನಲ್ ಅಲ್ಲ, ಇನ್ನೂ ಬನ್ನಿ ಮುಂದೆ ಗಾಡಿ ನೋಡ್ಕೊಳ್ಳಿ. ಇಷ್ಟ ಆದ್ರೆ ನೆಗೋಷಿಯಬಲ್ ಖಂಡಿತ ಮಾಡಿಸ್ಕೊಡ್ತೀನಿ. 1,50,000 ಮಾಡಿಸ್ಕೊಡ್ತೀನಿ. ಕಡಿಮೆ ಬಜೆಟ್ ಅಲ್ಲಿ ಗಾಡಿ ಹುಡುಕ್ತಿದ್ದೀರಾ ಬನ್ನಿ GS ಕಾರ್ ಒಳಗೆ. ಪೂರ್ತಿ ಲೈನ್ ಕೊಡ್ತೀನಿ ನಿಮ್ಗೆ ಕಡಿಮೆ ಬಜೆಟ್ ಅಲ್ಲಿ, ಅದು 2.5 ಒಳಗಡೆ. ಟೆನ್ಷನ್ ಇಲ್ಲ. 2014 ಮಾಡಲ್, ಸೆಕೆಂಡ್ ಓನರ್ ಬೀಟ್ ಸರ್, ಚವರ್ಲೆಟ್ ಬೀಟು. ಪೂರ್ತಿ ಲೋನ್ ಮಾಡಿಸ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿದ್ರೆ ಝೀರೋ ಡೌನ್ ಪೇಮೆಂಟ್ ಅಲ್ಲಿ ಮಾಡಿಸ್ಕೊಡ್ತೀನಿ. ಔಟ್ ಆಫ್ ಮ್ಯಾಗ್ವಿಲ್ಸ್ ಗೆ ಕಾಸಾಗ್ಬಿಡುತ್ತೆ ಸರ್ 50,000. ಓಕೆ ಸರ್. ಹಾಗೆ ಫೀಚರ್ಸ್ ಸರ್. ಫೀಚರ್ಸ್ ಇದರಲ್ಲಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, ಲೆದರ್ ಸೀಟ್ ಕವರ್ಸ್ ಬರುತ್ತೆ ಸರ್. ಸಿಸ್ಟಮ್ ಇಲ್ಲ, ನಾನು ಖಂಡಿತ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕ್ಸ್ಕೊಡ್ತೀನಿ. ಓಕೆ ಸಿಸ್ಟಮ್ ಇಲ್ಲ, ಸೊ ಅದು ಕೂಡ ಹಾಕಿಸ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ.
ಸರ್ ಪ್ರೈಸ್ ಇದ್ರದ್ದು ಸರ್ ಪ್ರೈಸ್ ಬಂದ್ಬಿಟ್ಟು 2,15,000ಕ್ಕೆ ಮಾಡಿಸ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ ಸರ್. 0 ಡೌನ್ ಪೇಮೆಂಟ್ 0 ಡೌನ್ ಪೇಮೆಂಟ್ ಅಲ್ಲಿ ಮಾಡಿಸ್ಕೊಡ್ತೀನಿ. ಅದು ಕೂಡ ಮಾಡಲ್ ಇದೆ 2014ನೇ ಮಾಡಲ್ ಸರ್. ಹಾಗೆ ನೆಕ್ಸ್ಟ್ ಸರ್ ಹಾಗೆ ನೆಕ್ಸ್ಟ್ ಫಿಯಟ್ ಪುಂಟೋ ಡೈನಾಮಿಕ್ ಡೀಸೆಲ್ ಇಂಜಿನ್ ಯಾರಾದ್ರೂ ಹುಡುಕ್ತಿದ್ರೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸರ್. ಓಕೆ ಓಕೆ 2013 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ರೆಡಿ ಟು ಡ್ರೈವ್ ಕಂಡೀಷನ್ ಅಲ್ಲಿ ಗಾಡಿ ನಿಂತಿದೆ. ಓಕೆ ಸರ್. ಇದರ ಫೀಚರ್ಸ್ ಸರ್ ಇದರಲ್ಲಿ ಫೀಚರ್ಸ್ ಬಂದ್ಬಿಟ್ಟು ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಎಸಿ, ಲೆದರ್ ಸೀಟ್ ಕವರ್ಸ್, ಮ್ಯಾಗ್ವಿಲ್ಸ್ ಬರಲ್ಲ. ಡೈನಾಮಿಕ್ ವೇರಿಯಂಟ್ ಮಿಡಲ್ ವರ್ಷನ್ ಇರೋದಕ್ಕೋಸ್ಕರ ಮ್ಯಾಗ್ವಿಲ್ಸ್ ಬರಲ್ಲ ಸರ್. ಗಾಡಿ ಪರ್ಪಲ್ ಕಲರ್ ತುಂಬಾ ಸಖತ್ ಕಾಣಿಸ್ತಾ ಇದೆ. ಶೈನಿಂಗ್ ಹೊಡಿತಿದ್ದಾರೆ. ಬರೀ ಧೂಳ್ ಜಾಸ್ತಿ ಸರ್, ಅದಕ್ಕೋಸ್ಕರ ಸ್ವಲ್ಪ ಧೂಳ್ ಹಂಗೆ ಬಿಟ್ಬಿಟ್ಟಿದ್ದಾರೆ. ಸರ್ ಪ್ರೈಸ್ ಸರ್ ಫೈನಲ್ ಆಗಿ ನಿಮ್ಗೆ ಸಬ್ಸ್ಕ್ರೈಬರ್ಗೆ 2,45,000ಕ್ಕೆ ಈ ಗಾಡಿನ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಇದು ಸರ್ ಇದು ಸೋಲ್ಡ್ ಔಟ್ ಆಗ್ಬಿಟ್ಟೆ. ನೆಕ್ಸ್ಟ್ ಹಂಗೆ ಹೋಗ್ಬಿಡಿ ಸರ್. Hyundai i10 ಅವೈಲೇಬಲ್ ಇದೆ. ಓಕೆ. ನಿಮ್ಗೆ ಬೇಕಂದ್ರೆ ವ್ಯಾಗನರ್ ಬೇಕಂದ್ರೆ ಅದು ಕೂಡ ಅರೇಂಜ್ ಮಾಡ್ಕೊಟ್ಬಿಡೋಣ ಸರ್. ಇದು ಡೆಲಿವರಿ ಇದೆ, ಅದಕ್ಕೋಸ್ಕರ ವಿಡಿಯೋನ ಮಾಡಬಾರ್ದು. ನೆಕ್ಸ್ಟ್ ಬಂದ್ಬಿಟ್ಟು Hyundai i10 2011 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಸರ್. 55 ಕಿಲೋಮೀಟರ್ ರೆಕಾರ್ಡೆಡ್ ಹೋಗಿದೆ. 55,000 ಕಿಲೋಮೀಟರ್ 100% ಸರ್ ರೆಕಾರ್ಡೆಡ್. ನಮ್ಮ ಹತ್ರ ಮೀಟರ್ ಟೆಂಪರಿಂಗ್ ಎಲ್ಲ ನಾವು ಮಾಡಲ್ಲ ಸರ್. ಓಕೆ ಓಕೆ ಸರ್. ಇದರಲ್ಲಿ ಫೀಚರ್ಸ್ ಅಂದ್ರೆ ಇದರ ಫೀಚರ್ ಬಂದ್ಬಿಟ್ಟು i10 ಮ್ಯಾಗ್ನಾ ವೇರಿಯಂಟ್ ಬರುತ್ತೆ. ಮಿಡಲ್ ವರ್ಷನ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಎಸಿ, ಲೆದರ್ ಸೀಟ್ ಕವರ್ಸ್ ಬರುತ್ತೆ ಸರ್ ಗಾಡಿಯಲ್ಲಿ. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. ರೆಡಿ ಟು ಡ್ರೈವ್ ಕಂಡೀಷನ್ ಗಾಡಿ ಇದೆ. ವಿಟಿ ಇಂಜಿನ್, ಕಪಾ ಇಂಜಿನ್ ಬರುತ್ತೆ ಸರ್. ನಿಮ್ಗೆ ಗಾಡಿ ತುಂಬಾ ಸಗದಾಗಿ ಮೈಲೇಜ್ ತುಂಬಾ ಒಳ್ಳೇದು ಬರುತ್ತೆ ಸರ್ ಗಾಡಿ. ಸರ್ ಇದ್ರ ಪ್ರೈಸ್ ಬಂದ್ಬಿಟ್ಟು 2,10,000ಕ್ಕೆ ವಿತ್ ಎನ್ಒಸಿ ಫೈನಲ್ ಮಾಡಿಸ್ಕೊಡ್ತೀನಿ. 2,10,000 ಫೈನಲ್ ಮಾಡಿಸ್ಕೊಡ್ತೀನಿ. ನಿಮ್ ಮುಂದೆ ಬನ್ನಿ, ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಖಂಡಿತ. ಸರ್ ಹೇಳಿ ಸರ್ ಚೀಪ್ ಮೇಂಟೆನೆನ್ಸ್, ಲೋ ಮೇಂಟೆನೆನ್ಸ್ ಬೇಕಂದ್ರೆ ಮಾರುತಿ ಸುಜುಕಿ ಶಿಫ್ಟ್ ಇದೆ ಸರ್ ನಮ್ಮ ಹತ್ರ. ಓಕೆ ಸರ್ 2013 ಮಾಡಲ್ ಸಿಂಗಲ್ ಓನರ್ ಗಾಡಿ. ಕಡಿಮೆ ಓಡಿರೋದ್ ಗಾಡಿ ಸರ್. 56,000 ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ ಈ ಗಾಡಿನ. VX ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್, ಮಿಡಲ್ ವರ್ಷನ್ ಬರುತ್ತೆ. ಟೈರ್ ಸ್ವಲ್ಪ 50% ಇದೆ ಸರ್. ಏನಿರೋದ್ ನಾವು ಓಪನ್ ಫ್ಯಾಕ್ಟ್ ಹೇಳ್ಬೇಕು. ಸರ್ ಫೀಚರ್ಸ್ ಬಂದ್ಬಿಟ್ಟು ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಎಸಿ, ಲೆದರ್ ಸೀಟ್ ಕವರ್ಸ್ ಬರುತ್ತೆ ಸರ್ ಇದರಲ್ಲಿ. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ ಸರ್. ಗ್ರೇ ಕಲರ್ ಗಾಡಿ ತುಂಬಾ ಸಖತ್ತಾಗಿ ಮೇಂಟೈನ್ ಆಗಿದೆ. ಸಿಂಗಲ್ ಓನರ್ ಬರೇ ಕಡಿಮೆ ಓಡಿದೆ. 56,000 ಕಿಲೋಮೀಟರ್ ರೆಕಾರ್ಡೆಡ್ ಓಡಿರೋದು ಸರ್ ಗಾಡಿ. ಸರ್ ಫೈನಲ್ ನಿಮ್ಗೆ 3,75,000ಕ್ಕೆ ಶಿಫ್ಟ್ ನ ಕೊಡ್ತೀನಿ ಸರ್. 3,75,000ಕ್ಕೆ ಕೊಡ್ತೀನಿ. 0 ಡೌನ್ ಪೇಮೆಂಟ್ ಅಲ್ಲಿ ಲೋನ್ ಕೂಡ ಮಾಡಿಸ್ಕೊಡ್ತೀನಿ ಇದಕ್ಕೆ ಸರ್. ಹಂಗೆ ಮಾಡೆಲ್ ಅಲ್ಲಿ ಗಾಡಿ ಹುಡುಕ್ತೀರಾ, ಅದು ಕೂಡ ಚಿಕ್ಕ ಗಾಡಿ ಹೋಂಡಾ ಬ್ರಿಯೋ ಇದೆ, ಬನ್ನಿ ಸರ್. 2017 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಮ್ಯಾಗ್ವಿಲ್ಸ್ ನೋಡಿ ಸರ್, ಇದಕ್ಕೆ ಮ್ಯಾಗ್ವಿಲ್ಸ್ ಬರಲ್ಲ. ಕಸ್ಟಮರ್ ಹಾಕ್ಸಿದಾರೆ ಮ್ಯಾಗ್ವಿಲ್ಸ್ ನ. ಗಾಡಿ ತುಂಬಾ ಸಖತ್ತಾಗಿ ಮೇಂಟೈನ್ ಆಗಿದೆ ಸರ್. ಇಂಟೀರಿಯರ್ ಕೂಡ ವಾಷಿಂಗ್ ಮಾಡಿ, ರಬ್ಬಿಂಗ್ ಪಾಲಿಶ್ ಮಾಡಿ ಗಾಡಿ ನಿಂತಿರೋ ಸರ್ ಈ ಗಾಡಿನ. ಸರ್ ಇದು SMT ವೇರಿಯಂಟ್ ಬರುತ್ತೆ. ಹೋಂಡಾ ಬ್ರಿಯೋ 2017 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಗಾಡಿ ತುಂಬಾ ಸಖತ್ತಾಗಿ ಮೇಂಟೈನ್ ಆಗಿದೆ ಸರ್ ಈ ಗಾಡಿನ. ಸರ್ ಫೀಚರ್ಸ್ ಬಂದ್ಬಿಟ್ಟು ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಎಸಿ, ಲೆದರ್ ಸೀಟ್ ಕವರ್ಸ್, ಮ್ಯಾಗ್ವಿಲ್ಸ್ ಕೂಡ ಎಲ್ಲಾ ಬರುತ್ತೆ. ಮ್ಯಾಗ್ವಿಲ್ಸ್ ಬರಲ್ಲ SMT ಗೆ. ಮ್ಯಾಗ್ವಿಲ್ಸ್ ಕೂಡ ನಿಮ್ಗೆ ಕಸ್ಟಮರ್ ಹಾಕ್ಸಿರೋದು. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಸ್ ಹಾಕಿದಾರೆ. ಏನು ಟೆನ್ಷನ್ ಇಲ್ಲ. ಬ್ರಿಯೋ ತಗೊಂಡ್ಬಿಟ್ಟು ಮ್ಯಾಗ್ವಿಲ್ಸ್ ಹಾಕ್ಸ್ಬೇಕಂತ ಇಲ್ಲ. ಮ್ಯಾಗ್ವಿಲ್ಸ್ ಆಲ್ರೆಡಿ ಅವೈಲೇಬಲ್ ಇದೆ. ಓಕೆ ಸರ್. ಪ್ರೈಸ್ ಸರ್ ಫೈನಲ್ ಆಗಿ ನಿಮ್ ಸಬ್ಸ್ಕ್ರೈಬರ್ಗೆ 4,25,000 ಫೈನಲ್ ಕೊಡ್ತೀನಿ. 4,25,000 4,25,000 ಸರ್. ಮಾರ್ಕೆಟ್ ಇಂದ 50,000 ಕಡಿಮೆ ಕೊಡ್ತಿರೋದು 17ನೇ ಮಾಡಲ್ ಗಾಡಿ ಸರ್. ನಿಸಾನ್ ಸನ್ನಿ ಡೀಸೆಲ್ ಅಲ್ಲಿ ಹುಡುಕ್ತಿದ್ರ, ಅದು ಕೂಡ ಮೈಲೇಜ್ ಬರೋದು, ಏರ್ ಬ್ಯಾಗ್ ಬರೋ ಗಾಡಿಗಳು. ಬನ್ನಿ ಸರ್ GS ಕಾರ್ ಒಳಗೆ 2014 ಮಾಡಲ್ ಸನ್ನಿ ಕೊಡ್ತೀನಿ ಸರ್. ಮೈಲೇಜ್ ನಿಮ್ಗೆ 20-25 ಗಂಟೆ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಿ ಸರ್ ಗಾಡಿನ. ಮೈಲೇಜ್ ಅಂದ್ರೆ ಹೌದು ಸರ್. ಲೆಂತ್ ವೈಸ್, ಸ್ಪೇಸ್ ಅಂದ್ರೆ ಕೂತ್ಕೊಳ್ಳಕ್ಕೆ ಮುಂದೆ ಒಳಗಡೆ ಎಲ್ಲ ನಿಮ್ಗೆ ಕಂಫರ್ಟಬಲ್ ಇದೆ ಸರ್. ಹಿಂದೆಗಡೆ ಬ್ಯಾಕ್ ಸ್ಪೇಸ್, ನಿಮ್ಗೆ ಬೂಟ್ ಸ್ಪೇಸ್, ಸೀಟಿಂಗ್ ಕೆಪಾಸಿಟಿ ತುಂಬಾ ಸಖತ್ತಾಗಿ ಮೇಂಟೈನ್ ಆಗಿದೆ. ಆದ್ರೆ ಒಳ್ಳೇದು, ಇನ್ನು ಒಳ್ಳೇದಾಗಿ ಕೂತ್ಕೋಬಹುದು ಸರ್. ನೀವು ಆರಾಮಾಗಿ ಫ್ರೀಯಾಗಿ ಕೂತ್ಕೋಬಹುದು, ಆರಾಮಾಗಿ ಕೂತ್ಕೋಬಹುದು ಸರ್. ಟೈರ್ ಕಂಡೀಷನ್ 90% ಇದೆ ಅನ್ಬೋದು. 2014 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಡೀಸೆಲ್ 20-25 ಮೈಲೇಜ್ ಬರುವ ಗಾಡಿ ನಿಮ್ಗೆ ಬರೀ 3,95,000ಕ್ಕೆ ಈ ಗಾಡಿನ ಫೈನಲ್ ಮಾಡ್ಕೊಡ್ತೀನಿ. ಬರೀ 3,95,000ಕ್ಕೆ ಫೈನಲ್ ಆಗುತ್ತೆ. ಆದ್ರೆ ಇನ್ನು 0 ಡೌನ್ ಪೇಮೆಂಟ್ ಅಲ್ಲಿ ಲೋನ್ ಬೇಕಾ ಮಾಡಿಸ್ಕೊಡೋಣ ಬನ್ನಿ ಸರ್. ಡೆಸ್ಟರ್ ಹುಡುಕ್ತಿದ್ರ, ಅದ್ರಲ್ಲೂ ಆಟೋಮೆಟಿಕ್ ಬನ್ನಿ ಸರ್. GS ಕಾರ್ ಒಳಗೆ 2016 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಇರೋದು ನಮ್ಮ ಹತ್ರ. ಆಟೋಮೆಟಿಕ್ ಸರ್. 100% ಆಟೋಮೆಟಿಕ್. RX ಅಲ್ಲೂ ಮ್ಯಾಗ್ವಿಲ್ ನೋಡಿ ಸರ್ ಯಾವ ತರ ಟೆಸ್ಟ್ ಅಲ್ಲಿ ಇದೆ. ಕಂಡೀಷನ್ ನೋಡಿ ಸರ್ ಮ್ಯಾಗ್ವಿಲ್ಸ್. ಟೈರ್ ಕಂಡೀಷನ್ ಗುಡ್ ಕಂಡೀಷನ್ ಇದೆ ಅನ್ಬೋದು. ಬಾಡಿ ಲೈನ್ ಅಷ್ಟೇ ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ, ನೀಟಾಗಿ ಮೇಂಟೈನ್ ಮಾಡಿರೋ ವೆಹಿಕಲ್ ಸರ್. ಇದ್ರ ಫೀಚರ್ಸ್ ಸರ್ ಇದು ಫೀಚರ್ಸ್ ಬಂದ್ಬಿಟ್ಟು ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಎಸಿ, ಲೆದರ್ ಸೀಟ್ ಕವರ್ಸ್, ಮ್ಯಾಗ್ವಿಲ್ಸ್ ಜೊತೆ ಬರುತ್ತೆ ಗಾಡಿನ. ಸಿಂಗಲ್ ಏರ್ ಬ್ಯಾಗ್ ಏನಾದ್ರು ಬರ್ಬೋದು ಗಾಡಿಯಲ್ಲಿ. ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಅವೈಲೇಬಲ್ ಇದೆ. ಗಾಡಿ ತುಂಬಾ ಸಖತ್ತಾಗಿ ಮೇಂಟೈನ್ ಆಗಿದೆ. ಸೆಕೆಂಡ್ ಓನರ್ ಗಾಡಿ. ಶೋರೂಮ್ ಟೆಸ್ಟ್ ಅಲ್ಲಿ ಗಾಡಿ ಡೆಲಿವರಿ ತಗೋತಿದ್ದೀರಾ, ಆ ತರ ಟೆಸ್ಟ್ ಈ ಗಾಡಿ ಕೊಡುತ್ತೆ ಸರ್ ನಿಮ್ಗೆ. ಸರ್ ಪ್ರೈಸ್ ಸರ್ ಇದು ಫೈನಲ್ ಆಗಿ ನಿಮ್ಗೆ 6,25,000 ಫೈನಲ್ ಮಾಡ್ಕೊಡ್ತೀನಿ. 6,25,000 ಫೈನಲ್ ಮಾಡ್ಕೊಡ್ತೀನಿ. ಇನ್ನೂ ಹೆಚ್ಚು ಕಡಿಮೆ ಮಾಡಿಸ್ಕೊಡೋಣ ಸರ್ ನಿಮ್ ಸಬ್ಸ್ಕ್ರೈಬರ್ ಗೆ. ಬನ್ನಿ ಮೋಟರ್ ಸೈಕಲ್ ಚಾನಲ್ ನೋಡ್ಕೊಂಡ್ ಬಂದಿದ್ದೀರಾ ಅಂತ ಹೇಳಿ ಇನ್ನೂ ಕಡಿಮೆ ಮಾಡ್ಕೊಡ್ತೀನಿ. ಇನ್ನೂ ಕಡಿಮೆ ಆಗುತ್ತೆ ಸರ್. ರೆನಾಲ್ಟ್ ಡಸ್ಟರ್ ಮತ್ತೊಂದು, ಅದು ಬೇಡವಾ?
ಇದು ಇದೆ ಬನ್ನಿ ಸರ್, ಮ್ಯಾನುವಲ್ ಗಾಡಿ, ಟಾಪ್ ಎಂಡ್ ಮಾಡಲ್ ಗಾಡಿ ಇದೆ ಸರ್. ಇದಕ್ಕೂ ಕೂಡ ಲೋನ್ ಮಾಡಿಸ್ಕೊಡ್ತೀನಿ ನಿಮ್ಗೆ. ಅದು ಆಟೋಮೆಟಿಕ್ ಅಲ್ವಾ? ಆಟೋಮೆಟಿಕ್ ಅದು, ಇದು ಮ್ಯಾನುವಲ್ ಗಾಡಿ. ಮ್ಯಾನುವಲ್ ಹೌದು ಸರ್. 2012 ಮಾಡಲ್, ಸೆಕೆಂಡ್ ಓನರ್, 88,000 ಕಿಲೋಮೀಟರ್ ಡ್ರೈವ್ ಆಗಿದೆ. RX ಟಾಪ್ ಎಂಡ್ ಮಾಡಲ್ ಗಾಡಿ ಸರ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಲೆದರ್ ಸೀಟ್ ಕವರ್ಸ್, ಡ್ಯುಯಲ್ ಏರ್ ಬ್ಯಾಗ್ಸ್ ಜೊತೆ ಕೂಡ ಅವೈಲೇಬಲ್ ಇದೆ ಸರ್ ಈ ಗಾಡಿನ. ಸರ್ ಪ್ರೈಸ್ ಸರ್ ಫೈನಲ್ ಆಗಿ ನಿಮ್ಗೆ 4 ಲಕ್ಷಕ್ಕೆ ಮಾಡಿಸ್ಕೊಡ್ತೀನಿ. 4 ಲಕ್ಷಕ್ಕೆ ಫೈನಲ್. ಇನ್ನೂ ಹೆಚ್ಚು ಕಡಿಮೆ ಮಾಡ್ಬೇಕಾ ಸರ್? ಬನ್ನಿ ಗಾಡಿ ನೋಡಿ, ಇನ್ನೂ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀನಿ ಸರ್. ಮತ್ತೊಂದು ಆಟೋಮೆಟಿಕ್ ಶವರ್ಲೆಟ್ ಕ್ರೂಸ್ ನನ್ನ ಹತ್ರ ಅವೈಲೇಬಲ್ ಇದೆ. 2012 ಮಾಡಲ್, ಅದು ಕೂಡ ಸನ್ ರೂಫ್ ಜೊತೆ. ಸನ್ ರೂಫ್? ಹೌದು ಸರ್, ಸನ್ ರೂಫ್ ಟಾಪ್ ಎಂಡ್ ಮಾಡಲ್ ಸರ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಲೆದರ್ ಸೀಟ್ ಕವರ್ಸ್, ಮ್ಯಾಗ್ ವೀಲ್ಸ್, ಏರ್ ಬ್ಯಾಗ್ಸ್, ಕಂಫರ್ಟಬಲ್ ಹಿಂದೆಗಡೆ ಕೂತ್ಕೊಳ್ಳಕ್ಕೆ ನಿಮ್ಗೆ ಆರಾಮಾಗಿದೆ. ಸನ್ ರೂಫ್ ಕೂಡ ಅವೈಲೇಬಲ್ ಇದೆ ಸರ್ ಗಾಡಿಯಲ್ಲಿ. ಸನ್ ರೂಫ್ ಕೂಡ ಬರುತ್ತೆ. ವೈಟ್ ಕಲರ್ ತುಂಬಾ ನೀಟ್ ಆಗಿದೆ, ಪಳಪಳ ಅಂತ ಹೊಳಿತಾ ಇದೆ ಅನ್ಬೋದು. ಮ್ಯಾಗ್ ವೀಲ್, ಸೊ ಟೈರ್ ಕೂಡ ಬ್ರ್ಯಾಂಡ್ ನ್ಯೂ ಅನ್ಬೋದು. 4 ಸನ್ ರೂಫ್ ಎಲ್ಲ ಬರುತ್ತೆ. ಸರ್ ಪ್ರೈಸ್ ಇದ್ರದ್ದು? ಸರ್ ಪ್ರೈಸ್ ಆಗಿ ನಿಮ್ಗೋಸ್ಕರ ಫೈನಲ್ ಆಗಿ ಹೇಳ್ಬಿಡ ಸರ್, ಒಂದೇ ಬೆಲೆ ಹೇಳ್ಬಿಡಿ ಸರ್. ಸರ್ ಬೆಸ್ಟ್ ಪ್ರೈಸ್ ಅಲ್ಲಿ 4,10,000 ಕೊಡ್ತೀನಿ. 4,10,000ಗೆ 10,000ಕ್ಕೆ ಕೊಡ್ತೀನಿ ಸರ್. ಇದು ಕೂಡ ಲೋನ್ ಬೇಕಾ? ಲೋನ್ ಕೂಡ ಮಾಡಿಸ್ಕೊಡೋಣ. ಮುಂದೆ ಬನ್ನಿ, ಇನ್ನೂ ಹೆಚ್ಚು ಕಡಿಮೆ ಮಾಡಿಸ್ಬೇಕಾ? ಅದು ಕೂಡ. ಸರ್ ಡೀಸೆಲ್ ಆರ್ ಪೆಟ್ರೋಲ್ ಹೇಳಿದ್ರೆ? ಡೀಸೆಲ್ ಗಾಡಿ, ಆಟೋಮೆಟಿಕ್ 2 ಲೀಟರ್ ಇಂಜಿನ್, ಸನ್ ರೂಫ್ ಜೊತೆ ಗಾಡಿ ಕೊಡ್ತೀವಿ. ಒಳ್ಳೆ ಮೈಲೇಜ್ ವೆಹಿಕಲ್, ಆರಾಮಾಗಿ ಮೈಲೇಜ್ ಬರುತ್ತೆ ಸರ್, ಡಿಪೆಂಡ್ ಆನ್ ಯುವರ್ ಡ್ರೈವಿಂಗ್ ಸರ್. ಓಕೆ ಸರ್ ಮೈಲೇಜ್ ಬರುವ ಗಾಡಿಗಳು ಹುಡುಕ್ತಿದ್ರ ಬನ್ನಿ. i20 ಇದೆ ಸರ್. i20 ಇಲೈಟ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ. 2017 ಮಾಡಲ್ ಸರ್, ಸೆಕೆಂಡ್ ಓನರ್ ಗಾಡಿ. ಶೋರೂಮ್ ಹಿಸ್ಟ್ರಿ ಜೊತೆ ಕೊಡ್ತೀನಿ ಸರ್. ಶೋರೂಮ್ ಹಿಸ್ಟ್ರಿ ಜೊತೆ ಕೂಡ ಅವೈಲೇಬಲ್ ಇದೆ ಸರ್. ಪೂರ್ತಿ ಕಂಪ್ನಿ ಸರ್ವಿಸ್ ಆಗಿರೋದು. ಮ್ಯಾಗ್ ವೀಲ್ಸ್ ಕೂಡ ಔಟ್ ಆಫ್ ಮಾರ್ಕೆಟ್ ತಾಕ್ಸಿರೋದು. ಸರ್ ಫೀಚರ್ಸ್ ಇದರಲ್ಲಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಲೆದರ್ ಸೀಟ್ ಕವರ್ಸ್, ಮ್ಯಾಗ್ ವೀಲ್ಸ್, ಡ್ಯುಯಲ್ ಏರ್ ಬ್ಯಾಗ್ಸ್ ಜೊತೆ ಬರುತ್ತೆ. i20 ಆಸ್ಟಾ ವೇರಿಯಂಟ್ ಗಾಡಿ ತುಂಬಾ ಸಖತ್ತಾಗಿ ಮೇಂಟೈನ್ ಆಗಿದೆ ಸರ್. ಇಲೈಟ್ ವೇರಿಯಂಟ್ 2017 ಮಾಡಲ್ ಯಾರಾದ್ರೂ ಹುಡುಕ್ತಿದ್ದೀರಾ ಅಂದ್ರೆ ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು ಸರ್ ಈ ಗಾಡಿನ. ಸರ್ ಪ್ರೈಸ್? ಸರ್ ಫೈನಲ್ ಆಗಿ ನಿಮ್ ಸಬ್ಸ್ಕ್ರೈಬರ್ ಗೆ 5,75,000ಗೆ ಫೈನಲ್ ಮಾಡಿಸ್ಕೊಡ್ತೀನಿ ಸರ್ ಈ ಗಾಡಿ. 5,75,000 ಫೈನಲ್ ಆಗುತ್ತೆ. ಲೋನ್ ಪ್ರೊಫೈಲ್ ಚೆನ್ನಾಗಿದ್ರೆ ಲೋನ್ ಕೂಡ ಮಾಡಿಸ್ಕೊಡ್ತೀನಿ ಸರ್ ಇದಕ್ಕೆ. ಸ್ಕೋಡಾ ರ್ಯಾಪಿಡ್ 2012 ಮಾಡಲ್, ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ ಗಾಡಿ ಸರ್. ಮಾರ್ಕೆಟ್ ಇಂದ 50,000 ಕಡಿಮೆ ಕೊಡ್ತೀನಿ ಗಾಡಿ. ಮಾರ್ಕೆಟ್ ಇಂದ 50,000 ಕಡಿಮೆ ಕೊಡ್ತಾ ಇದೀನಿ ಸರ್ ಈ ಗಾಡಿನ. ಡೀಸೆಲ್ ಇಂಜಿನ್ ಗಾಡಿ ಸರ್ ಇದು. ಡೀಸೆಲ್ 20-25 ಗಂಟೆ ಆರಾಮಾಗಿ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ನೀವು. ಬಾಡಿ ಲೈನ್ ನೋಡ್ತಾ ಇರಬಹುದು, ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿರಬೇಕು. ಹಾಗೆ ಫೀಚರ್ಸ್ ಸರ್ ಇದರಲ್ಲಿ ಫೀಚರ್ಸ್ ಬಂದ್ಬಿಟ್ಟು ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಲೆದರ್ ಸೀಟ್ ಕವರ್ಸ್ ಮತ್ತೆ ಸಿಂಗಲ್ ಏರ್ ಬ್ಯಾಗ್ಸ್ ಜೊತೆ ಕೂಡ ಅವೈಲೇಬಲ್ ಇದೆ ಸರ್. ಓಕೆ, ಸೊ ಟೈರ್ ಕಂಡೀಷನ್ ಗುಡ್ ಕಂಡೀಷನ್ ಇದೆ ಅನ್ಬೋದು ಸರ್. ಟೈರ್ ನಿಮ್ಗೆ 80% 90% ಆರಾಮಾಗಿದೆ. ತಗೊಂಡು ಗಾಡಿನ ನೀವು ಓಡಿಸ್ತಾ ಇರ್ಬೇಕು, ಆ ಕಂಡೀಷನ್ ಅಲ್ಲಿ ಗಾಡಿ ಇದೆ ಸರ್. ಸರ್ ಪ್ರೈಸ್? ಸರ್ ಫೈನಲ್ ಆಗಿ ನಿಮ್ಗೆ ಸಬ್ಸ್ಕ್ರೈಬರ್ ಗೆ 3,75,000 ಫೋರ್ ಲೋಸ್ ಮಾಡ್ಕೊಡ್ತೀನಿ ಸರ್. 3,75,000ಕ್ಕೆ ಫೈನಲ್ ಆಗಿ ಈ ರ್ಯಾಪಿಡ್ ನ ತಗೊಂಡೋಗಿ. ಸಿಂಗಲ್ ಓನರ್ 12 ಮಾಡಲ್. ಫ್ಲೂಡಿಕ್ ಎಲ್ಲಾರು ಕೇಳ್ತಾ ಇದೀರಾ, ಅವ್ರಿಗೋಸ್ಕರ ನಾವು ಫ್ಲೂಡಿಕ್ ತಗೊಂಡ್ಬಂದಿದೀನಿ ಸರ್. 2013 ಮಾಡಲ್, ಅದು ಕೂಡ ಟಾಪ್ ಎಂಡ್ ಮಾಡಲ್ ಗಾಡಿ ತಗೊಂಡ್ಬಂದಿದೀವಿ. ಟಾಪ್ ಎಂಡ್ ಮಾಡಲ್ 2013 ಮಾಡಲ್, ಸೆಕೆಂಡ್ ಓನರ್ ಗಾಡಿ ಸರ್ ಇದು. 81,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಗಾಡಿ ತುಂಬಾ ಸಖತ್ತಾಗಿ ಮೇಂಟೈನ್ ಆಗಿದೆ. ಫ್ಲೂಡಿಕ್, ಮ್ಯಾಗ್ ವೀಲ್ಸ್, ಏರ್ ಬ್ಯಾಗ್ಸ್ ಎಲ್ಲ ಕೂಡ ಬರುತ್ತೆ ಸರ್ ಇದರಲ್ಲಿ. ಏರ್ ಬ್ಯಾಗ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಆಮೇಲೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಬರುತ್ತೆ ಸರ್. ನಿಮ್ಗೆ ಡ್ಯುಯಲ್ ಏರ್ ಬ್ಯಾಗ್ಸ್ ಜೊತೆ ಅವೈಲೇಬಲ್ ಇದೆ. SX ಟಾಪ್ ಎಂಡ್ ಅಂತ ಹೇಳ್ಬೋದು ಸರ್ ಈ ಗಾಡಿನ. ಓಕೆ ಸರ್ ಪ್ರೈಸ್? ಸರ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಫೈನಲ್ ಆಗಿ 4,45,000 ಮಾಡಿಸ್ಕೊಡ್ತೀನಿ ಸರ್. ಪ್ರೊಫೈಲ್ ಚೆನ್ನಾಗಿದ್ರೆ 3 ಲಕ್ಷ ಲೋನೇ ಆಗುತ್ತೆ. 3 ಲಕ್ಷ ಲೋನೇ ಆಗುತ್ತೆ. ಮಿಕ್ಕಿದ 1.5 ಲಕ್ಷ ನೀವು ಡೌನ್ ಪೇಮೆಂಟ್ ಮಾಡಿ ಈ ಗಾಡಿನ ತಗೊಂಡೋಗಿ ಸರ್. ಹಾಗೆ ಫೋರ್ಡ್ ಫಿಗೋ ಟೈಟಾನಿಯಂ ಟಾಪ್ ಎಂಡ್ ಮಾಡಲ್, ಬ್ಲೂಬೆರಿ ಸರ್. ಬ್ಲೂ ಕಲರ್ ಗಾಡಿ ತುಂಬಾ ಸಖತ್ತಾಗಿ ಕಾಣಿಸ್ತಾ ಇದೆ ಸರ್ ಗಾಡಿನ. ಗಾಡಿ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಪೆಟ್ರೋಲ್ ಇಂಜಿನ್, ಟೈಟಾನಿಯಂ, ಟಾಪ್ ಎಂಡ್, ಏರ್ ಬ್ಯಾಗ್, ಮ್ಯಾಗ್ ವೀಲ್ಸ್ ಬರುವ ಗಾಡಿ ಯಾರಾದ್ರೂ ಹುಡುಕ್ತಾ ಇದಾರೆ ಅಂದ್ರೆ ಬೇಗ ಬಂದು ಈ ಗಾಡಿನ ತಗೊಂಡು ಹೋಗ್ಬೋದು ಸರ್. ಇದರಲ್ಲಿ ಫೀಚರ್ಸ್ ಅಂದ್ರೆ? ಸರ್ ಫೀಚರ್ಸ್ ಬಂದ್ಬಿಟ್ಟು ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಎರಡು ಮಾತ್ರ ಪವರ್ ವಿಂಡೋ ಬರುತ್ತೆ. ನಿಮ್ಗೆ ಹಿಂದೆಗಡೆ ಪವರ್ ವಿಂಡೋಸ್ ಬರಲ್ಲ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಮ್ಯಾಗ್ ವೀಲ್ಸ್ ಬರುತ್ತೆ ಸರ್ ಗಾಡಿಯಲ್ಲಿ. ಸರ್ ಇದ್ರ ಪ್ರೈಸ್? ಸರ್ ಇದ್ರ ಪ್ರೈಸ್ ಬಂದ್ಬಿಟ್ಟು 3,35,000 ಮಾಡಿಸ್ಕೊಡ್ತೀನಿ ಸರ್. ಲೋನ್ ಬೇಕಾ? ಲೋನ್ ಮಾಡಿಸ್ಕೊಡ್ತೀನಿ. ಲೋನ್ ಕೂಡ ಆಗುತ್ತೆ. ಲೋನು ಕೂಡ ಮಾಡಿಸ್ಕೊಡ್ತೀನಿ. ಅದು ಕೂಡ 0 ಡೌನ್ ಪೇಮೆಂಟ್ ಅಲ್ಲಿ ಈ ಗಾಡಿನ ತಗೊಂಡೋಗಿ ಸರ್.